ಮಾಡುವಂತಹ ಸುಸ್ವಾದ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಆದರದ ಸ್ವಾಗತ. ನಾನಿವತ್ತು ನಿಮಗೆ ಸಂಜೆ ಟೈಮಲ್ಲಿ ಮಕ್ಕಳ ಜೊತೆ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಕಾಫಿ ಟೀ ಕುಡಿತಾ ಒಂದು ರುಚಿಕರವಾದಂತಹ ಸ್ನ್ಯಾಕ್ಸ್ ನ ತಿಂತ ಟೈಮ್ ಪಾಸ್ ಮಾಡುವಂತ ಒಂದು ಅಡುಗೆಯನ್ನ ನಿಮ್ಗೆ ಇವತ್ತು ನಾನು ತೋರಿಸಲಿಕ್ಕೆ ಬಂದಿದ್ದೀನಿ. ಇದರ ಹೆಸರು ಪನ್ನೀರ್ ಪಕೋಡ ಅಂತ ಹೇಳಿ. ಪನ್ನೀರ್ ಪಕೋಡ, ಪನ್ನೀರ್ ಅನ್ನೋದು ತುಂಬಾ ಆರೋಗ್ಯವಾದಂತಹ ವಸ್ತು. ಅದನ್ನ ನೀವು ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಆಗ್ಲಿ ಯಾರಿಗೆ ಆಗ್ಲಿ ತುಂಬಾ ಉಪಯೋಗಗಳಿದೆ. ಅದೇನು ಉಪಯೋಗ ಇದೆ ಅಂತ ಮುಂದಿನ ನಾನು ಹೇಳ್ತೀನಿ. ಈ ಒಂದು ರೆಸಿಪಿನ ಮಾಡಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಏನೇನು ಅಂತ ಹೇಳಿ ನೋಡೋಣ. ಈಗ ಮೊದಲಿಗೆ 1 ಬಟ್ಲಾಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಮತ್ತೆ 4 ರಿಂದ 5 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ. ನಿಮ್ಮ ಹತ್ರ ಕಾರ್ನ್ ಫ್ಲೋರ್ ಇಲ್ಲ ಅಂತ ಅಂದ್ರೆ ಅಕ್ಕಿ ಹಿಟ್ಟನ್ನ ಕೂಡ ನೀವು ಉಪಯೋಗಿಸಬಹುದು. ಮತ್ತೆ ನೆಕ್ಸ್ಟ್ ನಾನಿಲ್ಲಿ ಅಚ್ಕಾರದ ಪುಡಿನ 1 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ನಿಮ್ಮ ರುಚಿಗೆ ಖಾರಕ್ಕೆ ತಕ್ಕಂತೆ ನೀವು ಅಚ್ಕಾರದ ಪುಡಿನ ತಗೊಳ್ಳಿ. ಇದು ಮನೆಯಲ್ಲೇ ಮಾಡಿರ್ತಕ್ಕಂತಹ ಅಚ್ಕಾರದ ಪುಡಿ, ಹಾಗೆ ಆದ್ರಿಂದ ನಾನು 1 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಮತ್ತೆ ಇಲ್ಲಿ ಅರಿಶಿನ ತಗೊಂಡಿದ್ದೀನಿ, ಒಂದು ಅರ್ಧ ಚಮಚದಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ 1 ರಿಂದ 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಈ ಮೈದಾ ಹಿಟ್ಟು ನಿಮಗೆ ಇಷ್ಟ ಇದ್ರೆ ಉಪಯೋಗಿಸ್ಬೋದು, ಇದು ನಿಮಗೆ ಆಪ್ಷನಲ್ಲು. ನಿಮಗೆ ಮೈದಾ ಹಿಟ್ಟು ಇಷ್ಟ ಇಲ್ಲ, ನಾನು ಉಪಯೋಗಿಸಲ್ಲ ಅಂತ ಹೇಳಿದ್ರೆ ಇದನ್ನ ನೀವು ಸ್ಕಿಪ್ ಮಾಡಬಹುದು. ಮತ್ತೆ ಇಲ್ಲಿ 2 ಎಸ್ಲು ಶುಂಠಿ, ಮತ್ತೆ 1 ಎಸ್ಲು ಶುಂಠಿ, 2 ಎಸ್ಲು ಬೆಳ್ಳುಳ್ಳಿನ ತಗೊಂಡು ನಾನು ಜಜ್ಜಿ ಇಟ್ಕೊಂಡಿದ್ದೀನಿ. ನನಗೆ ಅಂಗಡಿಯಿಂದ ತರಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟ ಆಗಲ್ಲ ಅದನ್ನ ಪ್ರಿಸರ್ವ್ ಮಾಡಕ್ಕೆ, ಆದ್ರಿಂದ ನಾನು ಮನೆಯಲ್ಲೇ ಇದನ್ನ ನಾನು ಪೇಸ್ಟ್ ರೀತಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಗರಂ ಮಸಾಲ, ಮತ್ತೆ ಸ್ವಲ್ಪ ಚಾಟ್ ಮಸಾಲ, ಮತ್ತೆ ಒಂದು ಚಮಚದಷ್ಟು ಜೀರಿಗೆ, ಮತ್ತೆ 1 ಚಮಚದಷ್ಟು ಅಜ್ವೈನ್. ಈ 2 ವಸ್ತುಗಳನ್ನ ಯಾಕೆ ಉಪಯೋಗಿಸ್ತಾರೆ ಅಂದ್ರೆ ಈ ಜೀರಿಗೆ ಉಪಯೋಗಿಸಿದ್ರಿಂದ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ, ಮತ್ತೆ ಈ ಅಜ್ವೈನ್ ಶೀತದ ಅಂಶವನ್ನ ಕಮ್ಮಿ ಮಾಡುತ್ತೆ. ಸೊ ಅದರಿಂದ ಇವೆರಡು ವಸ್ತುನ ಉಪಯೋಗಿಸ್ತಾ ಇದೀವಿ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು ಪನ್ನೀರು. ನಾನಿಲ್ಲಿ 200 ಗ್ರಾಮ್ ಅಷ್ಟು ಪನ್ನೀರ್ನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕಾದರೂ ನೀವು ಇದನ್ನ ಕಟ್ ಮಾಡ್ಕೋಬಹುದು. ಕ್ಯೂಬ್ಸ್ ಆಗು ಕೂಡ ನೀವು ಕಟ್ ಮಾಡ್ಕೋಬಹುದು. ಈ ತರ ಉದ್ದುದ್ದನು ಕಟ್ ಮಾಡ್ಕೋಬಹುದು, ಬಟ್ ತುಂಬಾ ತೆಳುವಾಗಿ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ದಲ್ಲಿ ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ನಾವು ಯಾವ ರೀತಿ ನಾವು ಇದನ್ನ ಮಾಡಬಹುದು ಅಂತ ಹೇಳಿ ನೋಡೋಣ. ಫಸ್ಟ್ ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ. ಈ ಬೌಲ್ಗೆ ಮೊದಲದಾಗಿ ಕಡಲೆ ಹಿಟ್ಟನ್ನ ಹಾಕೋತೀನಿ. 1 ಬಟ್ಲಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಮತ್ತೆ ಅದಕ್ಕೇನೆ ನಾನಿಲ್ಲಿ ಏನು ಇಟ್ಕೊಂಡಿದ್ದೀನಲ್ಲ ಕಾರ್ನ್ ಫ್ಲೋರು, 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ನ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಮತ್ತೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಮೈದಾ ಹಿಟ್ಟು 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಜಜ್ಜಿ ಇಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ ಮತ್ತೆ ಚಾಟ್ ಮಸಾಲ, ಅರ್ಧ ಚಮಚದಷ್ಟು ಗರಂ ಮಸಾಲ ಮತ್ತೆ ಚಾಟ್ ಮಸಾಲ ಹಾಕೊಂಡಿದ್ದೀನಿ. ಸಣ್ಣ ಚಮಚದಲ್ಲಿ 1 ಚಮಚ ಜೀರಿಗೆ, 1 ಚಮಚ ಅಜ್ವೈನ್, ಇಷ್ಟನ್ನು ಹಾಕೊಂಡು ಮೊದಲಿಗೆ ಇದನ್ನ ನಾವು ಚೆನ್ನಾಗಿ ಕುಡಿಸ್ಕೋಬೇಕು. ನಾವು ಹಾಕೊಂಡಿರುವಂತಹ ವಸ್ತು ಎಲ್ಲ ಏನ ಪದಾರ್ಥಗಳಿದೆ ಅದೆಲ್ಲ ನೀಟಾಗಿ ಕೂಡ್ಕೋಬೇಕು. ಆ ಹಿಟ್ಟಿನ ಜೊತೆ ಖಾರದ ಪುಡಿ ಆಗಿರ್ಬೋದು, ಉಪ್ಪಾಗಿರ್ಬೋದು, ಏನು ಹಾಕಿದೀವಿ ಮಸಾಲೆ ಪದಾರ್ಥಗಳು ಅದೆಲ್ಲ ನೀಟಾಗಿ ಕೂಡಿದ ನಂತರ ನಾವು ನೀರನ್ನ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಇದನ್ನ ಕಲಸ್ಕೋಬೇಕು. ಬೋಂಡಾ ಹಿಟ್ಟನ್ನ ಹೆಂಗೆ ಕಲಸ್ಕೋತೀರೋ ಅದೇ ರೀತಿ ಇದನ್ನು ಕೂಡ ಕಲಸ್ಕೋಬೇಕು. ನೀರನ್ನ ಜಾಸ್ತಿ ಮೊದಲೇ ಹಾಕೋಬೇಡಿ, ಸ್ವಲ್ಪ ಮಾತ್ರ ನೀರನ್ನ ಹಾಕೊಂಡು ಕಲಸ್ಕೊಡಿ. ನೆಕ್ಸ್ಟ್ ನೋಡಿ, ನಿಮಗೆ ಇನ್ನೂ ನೀರು ತಡೆಯುತ್ತೆ ಅಂತ ಅನ್ಸಿದ್ರೆ ಇನ್ನೂ ನೀರನ್ನ ಹಾಕೋಬಹುದು. ಈ ರೀತಿ ಸ್ವಲ್ಪನೇ ನೀರನ್ನ ಹಾಕೊಂಡು ಸ್ನೇಹಿತರೆ ಈ ಹದಕ್ಕೆ ನಾವು ಹಿಟ್ಟನ್ನ ಕಲಿಸ್ಕೋಬೇಕು. ಈ ತರ ಬಿಟ್ರೆ ಕೆಳಗೆ ಬಿಡಬೇಕು, ಕೈಯಲ್ಲಿ ಅಂಟ್ಕೋಬಾರ್ದು, ಮತ್ತೆ ಅದು ತುಂಬಾ ನೀರಾಗೂ ಇರಬಾರ್ದು. ಸಡನ್ ಆಗಿ ಹಿಂಗೆ ಬಿಡಬಾರ್ದು, ಒಂದು ಲೋಳೆ ರೀತಿನಲ್ಲಿ ಹಿಂಗೆ ಬಿಡಬೇಕು. ನಾವೇನು ಬೋಂಡಾಗೆ ಕಲಿಸ್ಕೋತೀವಲ್ಲ ಹಿಟ್ಟು, ಆ ರೀತಿ ಕಲಿಸ್ಕೋಬೇಕು. ಈ ಕಲಸೋ ಟೈಮಲ್ಲೇ ನಾನು ಇಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ಈ ಎಣ್ಣೆ ಪೂರ್ತಿ ಬಿಸಿ ಆದ್ಮೇಲೆ ಏನಿಲ್ಲಿದೆ ಪನ್ನೀರು, ಒಂದೊಂದೇ ಪನ್ನೀರ್ನ ಇದರಲ್ಲಿ ಅದ್ದಿ ನಾವು ಎಣ್ಣೆ ಒಳಕ್ಕೆ ಬಿಡ್ತಾ ಹೋಗ್ಬೇಕು. ಬಟ್ ಎಣ್ಣೆ ಮಾತ್ರ ತುಂಬಾ ಚೆನ್ನಾಗಿ ಕಾದ ಮೇಲೆನೆ ನಾವು ಈ ಪನ್ನೀರ್ನ ಅದರೊಳಗೆ ಹಾಕಬೇಕು.
ವೀಕ್ಷಕರೇ, ಈಗ ಎಣ್ಣೆ ಕಾದಿದೆ. ಈ ಎಣ್ಣೆ ಕಾದಿದ್ಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ಒಂದೇ ಒಂಚೂರು ಹಿಟ್ಟನ್ನ ತಗೊಂಡು ಹಿಂಗೆ ಅದರೊಳಗೆ ಹಾಕಬೇಕು. ನೋಡಿ, ಅಲ್ಲಿ ಮೇಲಕ್ಕೆ ಬರ್ತಾ ಇದೆ. ಆ ಥರ ಮೇಲಕ್ಕೆ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಆ ಟೈಮಲ್ಲಿ ನೀವು ಇದನ್ನ ಲೋ ಫ್ಲೇಮ್ಗೆ ಇಟ್ಕೋಬೇಕು. ಮೀಡಿಯಂ ಫ್ಲೇಮಿಗೆ ಇಟ್ಕೊಳ್ಳಿ. ಲೋ ಬೇಡ, ಮೀಡಿಯಂ ಫ್ಲೇಮಿಗೆ ಇಟ್ಕೊಳ್ಳಿ. ಮೀಡಿಯಂ ಫ್ಲೇಮಿಗೆ ಇಟ್ಕೊಂಡಾಗ ನೀವು ಏನು ಪನ್ನೀರ್ ಇದ್ರೊಳಗೆ ಹಾಕ್ತೀರಲ್ವಾ, ಅವಾಗ ಹೊರಭಾಗನೂ ಚೆನ್ನಾಗಿ ಬೇಯುತ್ತೆ, ಒಳಭಾಗನೂ ಚೆನ್ನಾಗಿ ಬೇಯುತ್ತೆ. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿದ್ರೆ ಮೇಲ್ಗಡೆ ಪೋರ್ಷನ್ ಮಾತ್ರ ಬೆಂದಿರುತ್ತೆ, ಒಳಗೆ ಪನ್ನೀರು ನಿಮಗೆ ಬೆಂದಿರಲ್ಲ. ಅದರಿಂದ ನೀವು ಅದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಈಗ ಫಸ್ಟ್ ಇಲ್ಲಿ ಪನ್ನೀರ್ ಏನು ಕಟ್ ಮಾಡಿ ಇಟ್ಕೊಂಡಿದೀವಲ್ಲ, ಆ ಪನ್ನೀರ್ಗಳನ್ನ ಈ ಏನು ನಾವು ಬ್ಯಾಟರ್ ಮಾಡಿ ಇಟ್ಕೊಂಡಿದೀವಿ ಆ ಬ್ಯಾಟರ್ ಒಳಗೆ ಈ ಥರ ಒಂದು 4-5ನ ಹಾಕ್ಕೋಬೇಕು. ಹಾಕ್ಕೊಂಡು ಆ ಹಿಟ್ಟಿನೊಳಗೆ ಹಿಂಗೆ ಅದನ್ನ ಒಂದ್ಸಲ ಹೊರಡಿಸ್ಬೇಕು. ಆ ಏನು ಹಿಟ್ಟಿದೆ ಅದೆಲ್ಲ ಪನ್ನೀರ್ಗೆ ನೀಟಾಗಿ ಅಂಟ್ಕೋಬೇಕು. ನೀಟಾಗಿ ಅಂಟ್ಕೊಂಡ್ಮೇಲೆ ಅದನ್ನ ನೀವು ಏನು ಕಾದಿರೋ ಎಣ್ಣೆಗೆ ಹಿಂಗೆ ಬಿಡಬೇಕು. ನೀವು ಚೆನ್ನಾಗಿರೋ ಪನ್ನೀರ್ನ ತಗೊಂಡ್ರೆ ನಿಮಗೆ ಅದು ಕಟ್ ಆಗಲ್ಲ, ಒಡೆಯಲ್ಲ ಎಣ್ಣೆಗೆ ಹಾಕಿದಾಗ, ಮತ್ತೆ ಒಳಗೆ ನಿಮಗೆ ಚೆನ್ನಾಗಿ ಬೆಂದಿರುತ್ತೆ. ನೀವು ಯಾವುದು ಚೆನ್ನಾಗಿಲ್ಲದೆ ಇರೋ ಪನ್ನೀರ್ನ ಏನಾದರೂ ತಗೊಂಡ್ರೆ ಆ ಥರ ಎಲ್ಲ ಆಗಲ್ಲ. ನೀವು ಅದೇ ಚೆನ್ನಾಗಿಲ್ಲದೆ ಇರೋ ಪನ್ನೀರ್ನ ತಗೊಂಡ್ರೆ ಒಳಗಡೆ ನಿಮಗೆ ಮೆತ್ತಗಿರುತ್ತೆ, ಬೆಂದೇ ಇರಲ್ಲ. ಮತ್ತೆ ಅದು ಒಂಥರ ಕಚ 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 ಆಗುತ್ತೆ, ಮೇಲ್ಗಡೆ ಮಾತ್ರ ನಿಮಗೆ ಬೆಂದಿರುತ್ತೆ. ಅದಾಗದಾಗ ಪನ್ನೀರ್ನ ತಿಂದೇ ಇರೋರ್ಗೂ ಕೂಡ ಇಷ್ಟ ಆಗಲ್ಲ ತಿನ್ನಕ್ಕೆ. ಅದೇ ನೀವು ಚೆನ್ನಾಗಿರೋ ಪನ್ನೀರ್ನ ತಗೊಂಡ್ ಮಾಡಿದ್ರೆ ಪನ್ನೀರ್ನ ಇಷ್ಟ ಪಡದೇ ಇರೋರು ಕೂಡ ತುಂಬಾ ಚೆನ್ನಾಗಿದೆ, ಇನ್ನೊಂದ್ಸಲ ಮಾಡ್ಕೊಡು ಅಂತ ಹೇಳಿ ಮಾಡಿಸ್ಕೊಂಡು ತಿಂತಾರೆ. ಈ ಮೊದಲೇ ಹೇಳಿದೆ ನಾನು, ಈ ಪನ್ನೀರಿಂದ ಏನು ಉಪಯೋಗ ಇದೆ ಅಂತ ಹೇಳಿ. ಈ ಪನ್ನೀರಲ್ಲಿ ತುಂಬಾ ಪ್ರೋಟೀನು ಮತ್ತೆ ಕ್ಯಾಲ್ಸಿಯಂ ಅಂಶ ಇದೆ. ಇದನ್ನ ತಿನ್ನೋದ್ರಿಂದ ಮಕ್ಳಿಗೂ ಕೂಡ ತುಂಬಾ ಒಳ್ಳೇದು. ಆದ್ರಿಂದ ಈ ಪನ್ನೀರ್ನ ತುಂಬಾ ಮನೆಯಲ್ಲಿ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಮನೆಯಲ್ಲೇ ಪನ್ನೀರ್ ಮಾಡ್ಕೊಂಡು ನಿಮ್ಮ ಹತ್ರ ಟೈಮ್ ಇದೆಯಪ್ಪ, ನಾನು ಮನೆಯಲ್ಲೇ ಮಾಡ್ಕೊಂಡು ತಿಂತೀನಿ ಪನ್ನೀರ್ನ ಅಂದ್ರೆ ಮನೆಯಲ್ಲೇ ನೀವು ಪನ್ನೀರ್ನ ಮಾಡ್ಕೊಂಡು ಕೂಡ ಈ ಒಂದು ಬೋಂಡನೋ ಇಲ್ಲ ಫ್ರೈಯೋ ಏನಾದ್ರೂ ಕೂಡ ಪನ್ನೀರಲ್ಲಿ ಮಾಡ್ಕೊಂಡು ತಿನ್ಬೋದು. ಅವಾಗ ಪನ್ನೀರ್ನ ತಿಂತಾ ಇದ್ರೆ ದೇಹಕ್ಕೆ ತುಂಬಾ ಒಳ್ಳೇದು. ಈಗ ಈ ರೀತಿ ನಿಧಾನಕ್ಕೆ ಒಂದೊಂದಾಗೆ ಹಿಟ್ಟಲ್ಲಿ ಅದ್ದಿ ಹಾಕ್ಬೇಕು. ನೀವೇನಾದ್ರೂ ಈ ಹಿಟ್ಟನ್ನ ನೀರ್ ಮಾಡ್ಕೊಂಡ್ರೆ ಇದಕ್ಕೆ ಅಂಟಲ್ಲ. ಹಿಟ್ಟನ್ನ ನೀರ್ ಮಾಡ್ಕೋಬಾರ್ದು, ಹಂಗಂತ ಗಟ್ಟಿಯಾಗೂ ಮಾಡ್ಕೋಬಾರ್ದು. ಅದಕ್ಕೆ ಅಂಟೋ ರೀತಿ ಈಗ ಹಾಕ್ಬಿಟ್ಟು ಅದನ್ನ ಬೇಯಕ್ಕೆ ಬಿಡಬೇಕು. ಹಾಕಿದ ತಕ್ಷಣನೇ ಅದನ್ನ ತಿರುಗ್ಸಕ್ ಹೋಗ್ಬಾರ್ದು. ಒಂದ್ ನಿಮಿಷ ಬಿಟ್ಟು ಆಮೇಲೆ ಅದನ್ನ ನೀವು ತಿರುಗಿಸ್ಬೇಕು. ನೋಡಿ, ಹಾಕಿದ್ಮೇಲೆ 1 ನಿಮಿಷ ಆದ್ಮೇಲೆ ಹಿಂಗೆ ಇದನ್ನ ತಿರುಗಿಸ್ತಾ ಎಲ್ಲದೂ ಕೂಡ ಚೆನ್ನಾಗಿ ಬೇಯೋ ರೀತಿ ಮಾಡಬೇಕು. ಅದು ಹೆಂಗ್ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದ್ರೆ ಯಾವ ಟೈಮಲ್ಲಿ ತೆಗಿಬೇಕು ಅಂದ್ರೆ ಇದು ನಿಮಗೆ ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ ನೀವು ಅದನ್ನ ತೆಗೆದು ಒಂದು ಪಾತ್ರೆಗೆ ಈ ತರ ಜರಡಿ ಇಟ್ಕೊಂಡು ಅದಕ್ಕೆ ಹಾಕ್ಬೇಕು. ಫಸ್ಟ್ ಇದಕ್ಕೆ ಹಾಕಿದ್ಮೇಲೆ ನೀವು ಬೇರೆ ಪ್ಲೇಟ್ಗೆ ಹಾಕ್ಬೇಕು. ಇದಕ್ಕೆ ಹಾಕೋದ್ರಿಂದ ಏನು ಉಪಯೋಗ ಅಂತಂದ್ರೆ ಇದರಲ್ಲಿ ಏನು ಮೇಲ್ಗಡೆ ಎಣ್ಣೆ ಇದೆ ಆ ಎಣ್ಣೆ ಅಂಶ ಎಲ್ಲ ನಿಮಗೆ ಕೆಳಕ್ಕೆ ಇಳಿಯುತ್ತೆ. ಅದು ಇಳಿದ ಮೇಲೆ ನೀವು ಬೇರೆ ಪಾತ್ರೆಗೆ ಅಥವಾ ನೀವು ಏನು ಯಾವ್ದ್ರಲ್ಲಿ ತಿನ್ಬೇಕು ಅಂತ ಇಟ್ಕೊಂಡಿರ್ತಿರೋ ಪ್ಲೇಟು ಆ ಪ್ಲೇಟ್ಗೆ ಹಾಕ್ಬಿಟ್ಟು ಸರ್ವ್ ಮಾಡಬೇಕು. ಇದಾಗಿದೆ. ಸೊ ಅದಕ್ಕೆ ಈ ಪಾತ್ರೆಗೆ ತೆಗೆದು ಇಟ್ಕೋತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಎಷ್ಟು ಪನ್ನೀರ್ ಹಚ್ಕೊಂಡಿದ್ದೀನಿ ಆ ಪನ್ನೀರ್ನೆಲ್ಲ ಇದ್ರೊಳಗೆ ಹಾಕೊಂಡು ಎಣ್ಣೆಗೆ ಹಾಕಿ ಬೇಯಿಸಿ ಮಕ್ಕಳಿಗೆ ತಿನ್ನೋಕೆ ಕೊಟ್ರೆ ತುಂಬಾ ಖುಷಿ ಪಡ್ತಾರೆ. ನೋಡಿ ಫ್ರೆಂಡ್ಸ್, ಗರ್ಗರಿಯಾದಂತಹ ತುಂಬಾ ಆರೋಗ್ಯಕರವಾದಂತಹ ಪನ್ನೀರ್ ಪಕೋಡ ರೆಡಿಯಾಗಿದೆ. ಇಲ್ಲಿ ಲಾಸ್ಟ್ ಬ್ಯಾಚ್ ಕೂಡ ಹಾಕಿದ್ದೀನಿ. ನೀವು 200 ಗ್ರಾಮ್ ಪನ್ನೀರ್ನ ತಗೊಂಡ್ರೆ ನಿಮಗೆ ಮನೆ ಮಂದಿ ಎಲ್ಲ ಖುಷಿಯಾಗಿ ತಿನ್ನುವಂತಹ ಪಕೋಡನ ಸಂಜೆ ಹೊತ್ತು ಕಾಫಿ ಟೀ ಜೊತೆಗೆ ತಿನ್ಬೋದು. ಇದು ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ. ನಿಮಗೆ ಮೇಲೆ ಕ್ರಿಸ್ಪಿನೆಸ್ ಇರುತ್ತೆ, ಒಳಗೆ ಆ ಪನ್ನೀರು ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಇದನ್ನ ತಿಂದ್ರೆ ನಿಮಗೆ ಈ ಪನ್ನೀರ್ ತಿಂತಾ ಇದ್ದೀನಿ ಅಂತಾನೆ ಅನ್ಸಲ್ಲ. ಪನ್ನೀರ್ ಇಷ್ಟ ಪಡಲ್ಲ ಅನ್ನೋರ್ಗೂ ಕೂಡ ಇದೊಂದು ಸ್ನ್ಯಾಕ್ಸ್ ತುಂಬಾ ಇಷ್ಟ ಆಗುತ್ತೆ. ನಾನಿಲ್ಲಿ ಯಾವುದೇ ಸೋಡಾನ ಬಳಸಿಲ್ಲ, ಕಾರ್ನ್ಫ್ಲೋರ್ ಅಥವಾ ಅಕ್ಕಿ ಹಿಟ್ಟನ್ನ ಹಾಕೊಂಡ್ರೆ ಸಾಕು ನಿಮಗೆ ಕ್ರಿಸ್ಪಿನೆಸ್ ಬರುತ್ತೆ. ನಿಮಗೆ ಮೈದಾ ಇಷ್ಟ ಇಲ್ಲ ಅಂದ್ರೆ ಮೈದಾ ಹಾಕೊಳ್ಳೋಕ್ಕೆ ಹೋಗಬೇಡಿ. ನೀವು ಇಂಥ ಒಂದು ರುಚಿಕರವಾದಂತಹ ರೆಸಿಪಿನ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಅಂತಲ್ಲ, ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈ ಥರ ಸ್ನ್ಯಾಕ್ಸ್ನ ನಾನು ಇವತ್ತು ಮಾಡಿ ತೋರಿಸಿದ್ದೀನಿ. ನಿಮಗೂ ಇಷ್ಟ ಆದರೆ ಮನೇಲಿ ಮಾಡಿಕೊಂಡು ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ಸ್ನ ತಿಳಿಸಿ. ಅದು ತುಂಬ ಮುಖ್ಯ. ಯಾವ್ದಾದ್ರು ಇಂಪ್ರೂವ್ಮೆಂಟ್ಸ್ ಇದ್ರೂ ಕೂಡ ಹೇಳಿ, ಅದನ್ನು ನಾವು ಇಂಪ್ರೂವ್ ಮಾಡಿಕೊಂಡು ನಿಮಗೆ ತೋರ್ಸೋಕ್ಕೆ
ಟ್ರೈ ಮಾಡ್ತೀವಿ. ಹಾಗೆ ನಿಮಗೆ ಯಾವುದೇ ಬೇರೆ ತರದ ರೆಸಿಪೀಸ್ ಬೇಕು ಅಂತ ಅಂದ್ರೆ ಕಮೆಂಟ್ ಅಲ್ಲಿ ಅದರ ಹೆಸರನ್ನ ಹಾಕಿದ್ರೆ ನಮ್ಮ ಕೈಲಾದಷ್ಟು ನಾವು ಆ ರೆಸಿಪಿಗಳನ್ನ ಮಾಡಿ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀವಿ. ನಿಮಗೆ ನಮ್ಮ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಇದೊಂದು ಹೊಸ ಪ್ರಯತ್ನಕ್ಕೆ ನಮಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಯಾವುದೇ ಹೊಸ ತರದ ಅಡುಗೆಗಳನ್ನ ಮಾಡಿ ತೋರಿಸಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ತರ ಒಂದು ಚಾನಲ್ ಇದೆ ಅಂತ ಹೇಳಿ ನಿಮ್ಮ ಫ್ರೆಂಡ್ಸ್ಗೆ, ಕೊಲೀಗ್ಸ್ಗೆ, ಸಂಬಂಧಿಕರಿಗೆ ಎಲ್ರಿಗೂ ಕೂಡ ಹೇಳಿ, ಅವ್ರಿಗೂ ಕೂಡ ಶೇರ್ ಮಾಡಿ. ಒಳ್ಳೊಳ್ಳೆ ಅಡುಗೆಗಳನ್ನ ತೋರಿಸ್ತೀವಿ, ನಿಮಗೆ ಉಪಯುಕ್ತವಾಗುವಂತಹ ಮಾಹಿತಿಗಳನ್ನ, ಟಿಪ್ಸ್ಗಳನ್ನ ಕೂಡ ಕೊಡ್ತೀವಿ. ದಯವಿಟ್ಟು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಅಂದ್ರೆ ಈ ಒಂದು ಹಾದಿಗೆ ನಮಗೆ ಸಹಾಯ ಮಾಡಿ, ಇದೊಂದು ಯಶಸ್ವಿಯಾಗಿ ನಡೆಸೋದಕ್ಕೆ ನಮಗೆ ಕೈ ಜೋಡಿಸಿ ಅಂತ ಹೇಳಿ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.